ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು 3 ತರಹದ ಲಡ್ಡು ಅದು ಒಂದೇ ಹಿಟ್ಟಿನಲ್ಲಿ ಒಂದೇ ಸಲಕ್ಕೆ ಮಾಡ್ಕೋಬೋದು. ಆದರೆ ಇಟ್ಕೊಳ್ಳೋ ಟೈಮಿಂಗ್ ಸ್ವಲ್ಪ ಚೇಂಜಸ್ ಇರುತ್ತೆ. ಅಷ್ಟು ಬಿಟ್ಟರೆ 3 ಥರದ ಲಡ್ಡುನ ಒಂದೇ ಹಿಟ್ಟಿನಲ್ಲಿ ಒಂದೇ ಸಲಕ್ಕೆ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಪಾಕ ಮಾಡೋ ಜಂಜಾಟ ಇರಲ್ಲ. ತುಂಬಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟವಾಗುವಂಥ ತಿಂಡಿ. ತುಂಬ ಸಾಫ್ಟ್ ಹಾಗೆ ತುಂಬಾ ಟೇಸ್ಟಿ. ನೋಡಿ, ಇದು ಒಂದು ರೀತಿಯ ಲಡ್ಡು. ತುಂಬ ಸಾಫ್ಟಾಗಿ ನೋಡಿದ್ರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿದ್ರಲ್ವಾ. ಇದೇ ಥರದ ಇನ್ನೂ ಉಳಿದ 2 ಲಡ್ಡುಗಳು ಕೂಡ ನಾನು ಒಟ್ಟಿಗೆ ಇಟ್ಟಿದ್ದೇನೆ. ನೋಡಿ, ಸ್ವಲ್ಪ ಕೂಡ ಅಂಟಿಲ್ಲ. ಇದು ಕೂಡ ಇನ್ನೊಂದು ಲಡ್ಡು. ನೋಡಿ, ಮುಟ್ಟಿದ್ರೆ ಹಾಗೆ ಪುಡಿ ಪುಡಿಯಾಗಿ ಹೋಗುತ್ತೆ, ಅಷ್ಟು ಸಾಫ್ಟಾಗಿ ಆಗಿರೋವಂಥ ಲಡ್ಡುಗಳು. ಹಾಗಾದರೆ ಬನ್ನಿ, ಇವತ್ತಿನ ಸಾಫ್ಟ್ 3 ಲಡ್ಡು, ಅದು ಕೂಡ ಒಂದೇ ಹಿಟ್ಟಲ್ಲಿ ಯಾವುದೇ ಥರದ ಪಾಕ ಮಾಡೋ ಜಂಜಾಟ ಇಲ್ಲದೆ ಫಟಾಫಟ್ ಅಂತ ಮಾಡೋವಂಥ ರೆಸಿಪಿ. ಹಾಗಾದರೆ ಬನ್ನಿ, ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ರೆಸಿಪಿ, ಅದು ಕೂಡ ರುಚಿಯಾದ ಸಾಫ್ಟ್ ಲಡ್ಡುಗಳನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಬಿಡಿ. ಸಕ್ಕರೆ ಸುಮಾರು 2 ಕಪ್ ಆಗೋಷ್ಟು, 1 ಕಪ್ ಆಗೋಷ್ಟು ಕಡಲೆಬೇಳೆ, ಇದಕ್ಕೆ 1 ಕಪ್ ಆಗೋಷ್ಟು ಕಡಲೆಬೇಳೆ, 2 ಕಪ್ ಆಗೋಷ್ಟು ಸಕ್ಕರೆ. ನೀವು ಸಿಹಿನ ಬೇಕಾದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು, ಆದರೆ ನಿಮ್ಮ ಸಿಹಿಗೆ ಅನುಸಾರವಾಗಿ ನೀವು ಸಿಹಿನ ಹಾಕ್ಕೊಳ್ಳಿ. ಹಾಗೆ ತುಪ್ಪ, ನಾನಿಲ್ಲಿ ಶುದ್ಧ ಹಸುವಿನ ದೇಸಿ ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ತೊಗೊಂಡಿರೋಂಥ ಹಸಿ ಕಡಲೆಬೇಳೆನ ಹಾಕಿ ತುಂಬ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನಾನು ಒಲೆಯಲ್ಲಿ ಮಾಡ್ತಿರೋದು, ಸಣ್ಣ ಬೆಂಕಿಯಲ್ಲಿ ಮಾಡ್ತಿದ್ದೀನಿ. ನೀವು ಗ್ಯಾಸಲ್ಲಿ ಮಾಡೋದಿದ್ದರೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಒಲೆಯಲ್ಲಾದರೆ ಸಣ್ಣ ಬೆಂಕಿಲಿ ಹುರ್ಕೋಬೇಕು. ಹೆಚ್ಚು ಕಡಿಮೆ ನನಗೆ ಇದನ್ನು ಹುರಿಯೋದಕ್ಕೆ 20 ನಿಮಿಷ ತೊಗೊಂಡಿದ್ದೀನಿ. 1/4 kg ಬೇಳೆ ಹುರಿಯೋದಕ್ಕೆ. ನೋಡಿ, ಕಲರ್ ಚೇಂಜ್ ಸ್ವಲ್ಪ ಮಾತ್ರ ಆಗಬೇಕು, ತುಂಬ ಕಲರ್ ಚೇಂಜ್ ಆಗಬಾರ್ದು. ಕಲರ್ ತುಂಬ ಚೇಂಜ್ ಆದರೆ ಉಂಡೆ ಕಲರ್ ತುಂಬ ಡಿಮ್ ಆಗಿ ಬರುತ್ತೆ. ನೋಡಿ, ಇಷ್ಟು ಆದರೆ ಸಾಕು. ನಾನು ನಿಮಗೆ ಲೈಟ್ಸ್ ಆಫ್ ಮಾಡಿ ಕೂಡ ತೋರಿಸ್ದೆ. ಅಷ್ಟು ಕಲರ್ ಬಂದರೆ ಸಾಕು. ನೋಡಿ, ಬೆಂಕಿ ಏನಾದರೂ ಜಾಸ್ತಿ ಆದರೆ ಸೀದು ಹೋಗುತ್ತೆ ಅಲ್ವಾ ಬೇಳೆ, ಹಾಗಾಗಿ ಈಗಿದು ಆಗಿದೆ, ಸಾಕು. ಇದನ್ನು ನಾನು ಬೇರೆ ಅಗಲವಾಗಿರುವಂಥ ಒಂದು ಸ್ಟೀಲ್ ಬಟ್ಲಿಗೆ ಇದನ್ನು ಹಾಕುತ್ತಾ ಇದ್ದೀನಿ. ಇದು ತಣ್ಣಗಾಗಬೇಕು ಪೂರ್ತಿಯಾಗಿ. ಈ ಥರ ಹಾಕಿಬಿಟ್ಟು ಸ್ವಲ್ಪ ಹರಗಿಬಿಟ್ಟು ಇಡಿ, ಅಂದರೆ ಈ ಥರ ಹರಡಿಬಿಟ್ಟು ಇಟ್ಟರೆ ತುಂಬ ಬೇಗ ಇದು ತಣ್ಣಗಾಗುತ್ತೆ. ನೋಡಿ, ಈಗ ಇದು ತಣ್ಣಗಾಗಿದೆ. ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ. ಇನ್ನೂ ತಣ್ಣಗಾದರೂ ಕೂಡ ನಡೆಯುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ, ಅದಕ್ಕೆ ಇವುಗಳನ್ನು ಹಾಕ್ಕೊಳ್ಳಿ. ಇದರ ಜೊತೆಗೆ ಒಂದು 4 ಲವಂಗನೂ ಕೂಡ ಹಾಕ್ಕೊಳ್ಳಿ. ಬೇಕಿದ್ರೆ ಏಲಕ್ಕಿ ಕೂಡ ಹಾಕ್ಕೋಬೋದು. ಇದನ್ನು ನೈಸಾಗಿ ಪೌಡರ್ ಮಾಡ್ಕೋಬೇಕು. ನುಣ್ಣಗೆ, ತರಿಯಾಗಿರಬಾರ್ದು, ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಈ ಪ್ರಮಾಣದಲ್ಲಿ ನೀವು ಪುಡಿ ಮಾಡಿಕೊಂಡ್ರೆ ಸಾಕು, ಇಷ್ಟು ನೈಸಾಗಿ. ಈಗ ಸಕ್ಕರೆ ಕೂಡ ಪುಡಿ ಮಾಡ್ಕೋಬೇಕು. ಆ ಹಿಟ್ಟನ್ನು ತೆಗೆದಿರೋ ಅದೇ ಮಿಕ್ಸಿ ಜಾರಿಗೆ ನಾನು ಹಾಕಿಬಿಟ್ಟು ಪೌಡರ್ ಮಾಡ್ತಾಯಿದ್ದೀನಿ. 1 ಲೋಟದಷ್ಟು ನೀವು ಕಡಲೆಬೇಳೆ ತೊಗೊಂಡ್ರೆ 2 ಲೋಟದಷ್ಟು ಸಕ್ಕರೆ, 1:2. ನೀವು ಬೇಕಿದ್ರೆ ಅರ್ಧ ಕಪ್ ಕಡಿಮೆ ಮಾಡ್ಕೋಬೋದು ನಿಮ್ಮ ಸಿಹಿಗೆ ಅನುಗುಣವಾಗಿ. ಇದು ಕೂಡ ನೈಸಾಗಿ ಪೌಡರ್ ಆಗಿದೆ. ಈಗ ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಕೊಳ್ಳಿ, ಅದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ. ಈ ಪೂರ್ತಿ ಉಂಡೆ ರೆಡಿ ಆಗೋದ್ರೊಳಗೆ ಈ ಮಿಶ್ರಣ ಹುರಿಯೋದಕ್ಕೆ ಹೆಚ್ಚು ಕಡಿಮೆ ಅಂದರೂ ಒಂದು 6 ಸ್ಪೂನ್ ತುಪ್ಪ ಬೇಕು. ನೀವು ತುಪ್ಪ ಬೇಡ ಅಂದರೆ ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಆದರೆ ತುಪ್ಪದಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ತುಪ್ಪ ಬಿಸಿ ಆದ ನಂತರ ಲೋ ಫ್ಲೇಮಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳಿ. ಹಿಟ್ಟನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಲ ಮೊದಲಿಗೆ 2 ಸ್ಪೂನ್ ತುಪ್ಪನ ನಾನು ಹಾಕಿರೋದು. ನೋಡಿ, ಈ ಥರ ಗಂಟು ಅನಿಸುತ್ತೆ. ಚೆನ್ನಾಗಿ ತುಪ್ಪ ಮಿಕ್ಸ್ ಮಾಡಿದ ಹಾಗೆ ಗಂಟೆಲ್ಲ ಹೊಡೆದು ಮಿಕ್ಸ್ ಆಗುತ್ತೆ.
ಈಗ ಸ್ವಲ್ಪ ಮಿಕ್ಸ್ ಆಗ್ತಾ ಬಂದಿದೆ. ಈಗ ಇದಕ್ಕೆ ನಾನು ಇನ್ನೂ 2 ಸ್ಪೂನ್ ತುಪ್ಪನ ಹಾಕ್ಕೋತೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗಾಗಲೇ 4 ಸ್ಪೂನ್ ತುಪ್ಪ ಆಗಿದೆ. ನೋಡಿ ಈಗ ಇದು ಉಂಡೆ ಉಂಡೆ ಅನಿಸುತ್ತಲ್ವ, ಇದು ಚೆನ್ನಾಗಿ ಹುರಿತಾ ಬಂದ ಹಾಗೆ ಲೋ ಫ್ಲೇಮಲ್ಲಿ ಉಂಡೆ ಹೊಡೆದ್ಬಿಟ್ಟು ಮೆತ್ತಗೆ ಆಗುತ್ತೆ ಹಿಟ್ಟು. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ. ಇದಕ್ಕೆ ಈಗ ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಸುಮಾರು 1 ಸ್ಪೂನ್ ಆಗೋಷ್ಟು. 1 ಸ್ಪೂನ್ ಹಾಕಿದ ನಂತರ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮ್ ಸ್ವಲ್ಪನೂ ಮಾಡ್ಕೋಬೇಡಿ, ಹಿಟ್ಟು ಸೀದೋದ್ರೆ ಚೆನ್ನಾಗಿ ಅನಿಸಲ್ಲ. ಜೊತೆಗೆ ಹಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಮಿಕ್ಸ್ ಆಗಬೇಕು, ಬೆರೆತು ಬರಬೇಕು. ನೋಡಿ ಹಿಟ್ಟು ಅಂಟಿನ ಥರ ಆಗಿದೆ. ಇದು ಫುಲ್ಲು ಪಾಯಸ ಇರುತ್ತಲ್ಲ ಲಿಕ್ವಿಡ್, ಆ ಥರ ಆಗಬೇಕು. ಆ ಥರ ಆಗುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು 6 ಸ್ಪೂನ್ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀವಿ. ನಾನು ಒಲೆಯಲ್ಲಿ ಮಾಡ್ತಾ ಇರೋದು, ಹಾಗಾಗಿ ನೋಡಿ ಇಷ್ಟು ಸಣ್ಣ ಬೆಂಕಿಯಲ್ಲಿ ಮಾಡ್ತಾಯಿದ್ದೀನಿ ಅಂತ. ಇದೇ ಥರ ಚೆನ್ನಾಗಿ ತಳ ಹತ್ತದೇ ಇರೋ ಥರ ಸಣ್ಣ ಬೆಂಕಿಯಲ್ಲಿ ಹುರ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೇ ಥರ ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಪ್ಪದ್ದು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಬಂದಿದೆ ಅಂತ. ತುಪ್ಪ ಪೂರ್ತಿಯಾಗಿ ಹೀರ್ಕೊಂಡು ಹಿಟ್ಟು ಮತ್ತೆ ಅದನ್ನು ರಿಲೀಸ್ ಮಾಡುತ್ತೆ. ಆಗ ಲಿಕ್ವಿಡ್ ಥರ ಆಗುತ್ತೆ ಹಿಟ್ಟು ಅಂದರೆ. ನೋಡಿ ಈಗ ರೆಡಿ ಆಗ್ತಾಯಿದೆ. ಇದು ಇನ್ನೂ ನೈಸಾಗಿ ಬರುತ್ತೆ. ನೋಡಿ ಎಷ್ಟು ತೆಳುವಾಗಿದೆ ಹಿಟ್ಟು ಅಂತ. ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದ ಹಾಗೆ ಇದು ತೆಳುವಾಗ್ತಾ ಬರುತ್ತೆ. ಈಗಿದು ನೋಡಿ ಇದೇ ಥರ ನೀವು ಫ್ರೈ ಮಾಡಬೇಕು. ಈಗ ಇದು ಲಿಕ್ವಿಡ್ ಪ್ರೋಸೆಸ್ ಆಗಿದೆ. ಚೆನ್ನಾಗಿ ಹೆಚ್ಚು ಕಡಿಮೆ 15 ನಿಮಿಷ ನಮಗೆ ಇದು ಹುರಿಬೇಕಾಗಿ ಬಂತು. ಸಣ್ಣ ಬೆಂಕಿಲಿ 15 ನಿಮಿಷ ಫ್ರೈ ಮಾಡಿದ್ದಕ್ಕೆ ನೋಡಿ ಎಷ್ಟು ಲಿಕ್ವಿಡ್ ಥರ ಆಗಿದೆ ಅಂತ. ಇಷ್ಟು ಆದರೆ ಸಾಕು. ಈಗ ಇದನ್ನು ಒಂದು ಅಗಲವಾಗಿರುವಂಥ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ನಾನು ಅಗಲವಾಗಿರುವಂಥ ಒಂದು ಸ್ಟೀಲ್ ಪ್ಲೇಟ್ಗೆ ಹಾಕಿದ್ದೀನಿ. ಇದು ಕೂಡ ಪೂರ್ತಿಯಾಗಿ ತಣ್ಣಗಾಗಬೇಕು. ಕೈಯಲ್ಲಿ ಮುಟ್ಟೋಷ್ಟು ನೋಡಿ ಈ ಥರ ಮುಟ್ಟೋಷ್ಟು ತಣ್ಣಗಾಗಬೇಕು. ಈ ಥರ ತುಪ್ಪ ಕೂಡ ಸೈಡಲ್ಲೆಲ್ಲ ರಿಲೀಸ್ ಆಗುತ್ತೆ. ಈ ಥರ ಫುಲ್ ಕೈಯಲ್ಲಿ ಮುಟ್ಟೋಷ್ಟು ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಬನ್ನಿ. ಮಿಕ್ಸ್ ಮಾಡಿದಾಗೆ ಫುಲ್ಲು ಪೌಡರ್ ಥರ ಅನ್ಸೋಗುತ್ತೆ ನಿಮಗೆ ಹಿಟ್ಟು. ಸ್ವಲ್ಪನೂ ಅಂಟು ಅನಿಸಲ್ಲ. ಅಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ನೋಡಿ ಎರಡೂ ಕೈಯಲ್ಲಿ ಈ ಥರ ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಅನಿಸುತ್ತೆ ಈ ಉಂಡೆ. ಇದಕ್ಕೆ ನಾನು ಏಲಕ್ಕಿನ ಹಾಕಿಲ್ಲ. ಏಲಕ್ಕಿ ಬೇಕಿದ್ರೆ ನೀವು ಹಾಕ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಈಗ ಉಳಿದಿರೋಷ್ಟು ಸಕ್ಕರೆನ ಹಾಕಿ ಪುಡಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದೇ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಥರ ಕೈಯಲ್ಲಿ ನೀವು ತಿಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಟೇಸ್ಟ್ ಇನ್ನೂ ಚೆನ್ನಾಗಿ ಇರುತ್ತೆ. ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ಅದು. ಈಗ ಇದನ್ನು ಮಿಕ್ಸ್ ಚೆನ್ನಾಗಿ ಆದ ನಂತರ ಉಂಡೆ ಕಟ್ಕೊಳ್ಳೋಣ. ಈ ಥರ ಎರಡೂ ಕೈಯಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಒಂದೇ ಕೈಯಲ್ಲಿ ಸ್ವಲ್ಪ ಗೋಲ್ ಮಾಡಿದ್ರೆ ರೌಂಡ್ ಆಗಿರೋಂಥ ಉಂಡೆ. ನೋಡಿ ಎಷ್ಟು ಈಸಿ ಅಲ್ವಾ. ಒಂದೇ ಕೈಯಲ್ಲೂ ಕೂಡ ನೀವು ಈ ಥರ ಗಟ್ಟಿಯಾಗಿ ಕಟ್ಬಿಟ್ಟು ಮಾಡ್ಕೋಬೋದು. ನೋಡಿ ಎಷ್ಟು ರೋಲಾಗಿ ಎಷ್ಟು ಚೆನ್ನಾಗಾಗ್ತಿದೆ ಅಂತ. ಇದೇ ಥರ ನೀವು ಉಂಡೆಗಳನ್ನ ಕಟ್ಕೋಬೇಕು. ಅಕಸ್ಮಾತ್ ಇದು ಪುಡಿ ಅನ್ನಿಸ್ತಿದೆ, ನಮಗೆ ಉಂಡೆ ಕಟ್ಟೋದಕ್ಕೆ ಸ್ವಲ್ಪನೂ ಚೆನ್ನಾಗಾಗ್ತಿಲ್ಲ ಅಂದರೆ ನೋಡಿ ಈ ಥರ ಒಂದು ಸ್ವಲ್ಪ ಹಿಟ್ಟಿಗೆ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆಗ ಹಿಟ್ಟು ಅಂಟು ಅನಿಸುತ್ತೆ. ಆಗ ನೀವು ಇದನ್ನು ಈ ಥರ ಮೆತ್ತಗೆ ಕಟ್ಬೋದು. ಹಾಲಿನ ಬದಲಿಗೆ ನೀವು ನೀರು ಕೂಡ ಹಾಕಿ ಕಟ್ಬೋದು. ನಾನು ನೀರು ಕೂಡ ಹಾಕಿ ಕಟ್ಟಿರೋದನ್ನ ನೆಕ್ಸ್ಟ್ ತೋರಿಸ್ತೀನಿ. ಇದರಲ್ಲೇ ಈ ಥರ ಹಾಲು ಹಾಕಿಬಿಟ್ಟು ನೀವು ಕಟ್ಬೋದು. ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಯಾವ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಹಾಕ್ಕೋಬೋದು.
ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೋಡಿ ನಾನಿಲ್ಲಿ 3 ಥರದಲ್ಲಿ ಮಾಡಿದ್ದೀನಿ. ಇದು ಹಾಲು ಹಾಕಿರೋದು, ಇದು ಹಾಗೆ ಕಟ್ಟಿರೋದು, ಮತ್ತು ಇದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕಟ್ಟಿರೋದು. ಇದು 1 ತಿಂಗಳು ಇಡ್ಬೋದು. ಈ ಉಂಡೆಗಳನ್ನು 1 ತಿಂಗಳು ಆರಾಮಾಗಿ ಇಟ್ಕೋಬೋದು ನೀವು, ಏನೂ ಆಗೋಲ್ಲ. ಇದೊಂದು 20 ದಿನಕ್ಕೇನೂ ಆಗೋಲ್ಲ. ಇದೊಂದು 15ರಿಂದ 20 ದಿನ ಅದು ಕೂಡ ಇಟ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಅಂಟು ಮಾಡುವಂಥ ಅಥವಾ ಹಿಟ್ಟಿನ ತುಂಬ ಕಷ್ಟಪಟ್ಟು ಮಾಡುವಂಥ ಯಾವ ಕೆಲಸ ಇಲ್ಲ, ತುಂಬ ರುಚಿಯಾಗಿ ಮಾಡ್ಕೋಬೋದು ಈ ಉಂಡೆಗಳನ್ನು. ಈ ಬೇಸನ್ ಲಡ್ಡು ಮಾಡೋದಕ್ಕೆ ಅಂಟು ಮಾಡೋ ಅವಶ್ಯಕತೆ ಇಲ್ಲ, ಸಕ್ಕರೆ ಪಾಕ ತರೋ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ 3 ರೀತಿಯ ಲಡ್ಡು, ಅದು ಕೂಡ ಒಂದೇ ಹಿಟ್ಟಿನಲ್ಲಿ ಫಟಾಫಟ್ ಅಂತ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಅನಿಸಿಕಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಲಡ್ಡುಗಳನ್ನು ನೋಡಿ, ಮುಟ್ಟಿದ ತಕ್ಷಣ ಹೊಡೆದು ಹೋಗುತ್ತೆ, ಅಷ್ಟು ಸಾಫ್ಟಾಗಿ ಲಡ್ಡು ಬರುತ್ತೆ. ನೀವು ಕೂಡ ಈ ಲಡ್ಡುನ ಟ್ರೈ ಮಾಡಿ, ಈ ದೀಪಾವಳಿನ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಶ್ ಯು ಹ್ಯಾಪಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್.